ತುಳುನಾಡಿನ ವೀರ ಕ್ರೀಡೆಯಾಗಿರುವ ಕಂಬಳದಂತೆ ರೈತಾಪಿ ವರ್ಗದ ಮತ್ತೊಂದು ಮನೋರಂಜನಾ ಕ್ರೀಡೆಯಾಗಿರುವ ಕೋಳಿ ಅಂಕಕ್ಕೆ ಜೂಜು ಮಸ್ತಿ ಎಂಬ ಹಣೆಪಟ್ಟಿ ಕಟ್ಟಿ ಪ್ರಸ್ತುತ ನಿರ್ಬಂಧವನ್ನು ಹೇರಲಾಗಿದೆ. ಧಾರ್ಮಿಕ ಹಿನ್ನೆಲೆಯಿಂದ ನಡೆಸಲಾಗುವ ಜೂಜು ರಹಿತ ಕೋಳಿ ಅಂಕಕ್ಕೆ ಅವಕಾಶ ನೀಡುವಂತೆ ಶಾಸಕರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಫೆಬ್ರವರಿ 1ರಂದು ಸಾಂಪ್ರದಾಯಿಕ ಆಚರಣಾ ಹಿತರಕ್ಷಣಾ ಸಮಿತಿ ರಚನೆಯ ಸಮಾಲೋಚನಾ ಸಭೆ ಕೋಟೆಚ್ಚ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಂಚಾಲಕ ಬೆಳಿಯಪ್ಪ ಗೌಡ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮನ್ಮಥ ಶೆಟ್ಟಿಯವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪ್ರಾಚೀನ ಸಂಪ್ರದಾಯದಂತೆ ನೇಮೋತ್ಸವದ ಸಂದರ್ಭಗಳಲ್ಲಿ ಈ ಸಾಂಪ್ರದಾಯಿಕ ಕೋಳಿ ಅಂಕವನ್ನು ನಡೆಸಲಾಗುತ್ತಿತ್ತು. ನೇಮೋತ್ಸವದ ಸಂದರ್ಭ ಗೊನೆ ಮುಹೂರ್ತದ ನಂತರ ಕೋಳಿಗೂಟ ನೆಡುವ ಆಚರಣೆ ನಡೆಯುತ್ತಿದೆ. ಕೆಲ ಕಡೆಗಳಲ್ಲಿ ನೇಮೋತ್ಸವದ ಮುಂಚಿತವಾಗಿ ಕೋಳಿ ಅಂಕವನ್ನು ನಡೆಸಲಾಗುತ್ತಿದ್ದರೆ, ಇನ್ನು ಕೆಲ ಭಾಗಗಳಲ್ಲಿ ನೇಮೋತ್ಸವದ ಬಳಿಕ ಕೋಳಿ ಅಂಕವನ್ನು ನಡೆಸಲಾಗುತ್ತದೆ. ಆದರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಳಿ ಅಂಕ ನಡೆಸಲು ಪೊಲೀಸರು ಅವಕಾಶವನ್ನು ನಿರಾಕರಿಸಿದ್ದಾರೆ. ಧಾರ್ಮಿಕ ತಾಣಗಳಲ್ಲಿಯೂ ಜೂಜು ರಹಿತ ಕೋಳಿ ಅಂಕಕ್ಕೆ ನಿರ್ಬಂಧ ಹೇರುವ ಕೆಲಸವನ್ನು ಮಾಡಲಾಗಿದೆ. ಧಾರ್ಮಿಕ ಹಿನ್ನೆಲೆಯಲ್ಲಿ ಕೋಳಿ ಅಂಕದ ಮೂಲಕ ಗಣಗಳಿಗೆ ರಕ್ತತರ್ಪಣ ನೀಡುವ ನಂಬಿಕೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ದೈವಾರಾಧನೆ, ಯಕ್ಷಗಾನ, ನಾಗಮಂಡಲ, ನವರಾತ್ರಿ ಆಚರಣೆ, ತೆಂಗಿನಕಾಯಿ ಕಟ್ಟುವುದು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಆಚರಣೆಯಾದ ಕೋಳಿ ಅಂಕ ಅದರದ್ದೇ ಆದ ಚೌಕಟ್ಟಿನಲ್ಲಿ ನಡೆಸಲಾಗುತ್ತಿತ್ತು. ಆದರೆ ಈ ಧಾರ್ಮಿಕ ಪರಂಪರೆಯ ಕೋಳಿ ಅಂಕಕ್ಕೆ ನಿಷೇಧ ಹೇರುವ ಮೂಲಕ ನಾಡಿನ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವ ಕೆಲಸವನ್ನು ನಡೆಸಲಾಗಿದೆ. ಈ ಹಿಂದೆ ಕಂಬಳ ಕ್ಷೇತ್ರಕ್ಕೂ ಈ ಸಮಸ್ಯೆ ಉಂಟಾಗಿತ್ತು. ಆದರೆ ಈ ವಿಚಾರದಲ್ಲಿ ನ್ಯಾಯಾಲಯದ ಮೂಲಕ ಹೋರಾಟ ನಡೆಸಿ ಇದೀಗ ಕಂಬಳವನ್ನು ನಡೆಸಲಾಗುತ್ತಿದೆ ಎಂದವರು ತಿಳಿಸಿದರು. ದಕ್ಷಿಣ ಕನ್ನಡದ ಕರಾವಳಿಯ ಈ ತುಳುನಾಡಿನ ಭಾಗದಲ್ಲಿ ಆರಾಧನೆಗಳು, ಸಾಂಪ್ರದಾಯಿಕತೆಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ದೇವರ ಆರಾಧನೆಗಳಿಗೆ ಯಾವ ರೀತಿ ಧ್ವಜಾರೋಹಣ ಆಗ್ತದೆ, ದೈವಾರಾಧನೆಗಳಿಗೆ ಗೊನೆ ಮುಹೂರ್ತ, ಕೋಳಿಗೂಟ ಆಗುವುದು, ಉಂಡೆ ಹಾಕುವುದು ಅಥವಾ ಕೊಡಿ ಏರುವುದು, ಇದೆಲ್ಲ ಸಾಮಾನ್ಯ ಆಗುವಂಥದ್ದು. ಕೆಲವು ಕಡೆಗಳಲ್ಲಿ ನೇಮ ಆದ ನಂತರ ಕೋಳಿಗೂಟ ಆಗ್ತದೆ, ಕೆಲವು ಕಡೆ ನೇಮಕ್ಕೆ ಮೊದಲು ಕೋಳಿಗೂಟಗಳಾಗ್ತದೆ. ತುಳುನಾಡಿನ ಆರಾಧನೆಗಳಲ್ಲಿ ಮುಖ್ಯವಾದ ನಾಗಾರಾಧನೆ, ದೈವಾರಾಧನೆ, ದೇವತಾರಾಧನೆ. ಇದು ಪ್ರಮುಖವಾಗಿ ಯಾಕೆ ಆಗಬೇಕು ಅಂತೇಳಿದರೆ, ಒಂದು ಕಾಲದ ಹಿಂದೆ ಇದು ಸಾಂಪ್ರದಾಯಿಕ ಆಚರಣಾ ಹಿತರಕ್ಷಣಾ ವೇದಿಕೆಯಲ್ಲಿ ಕೇವಲ ಕೋಳಿ ಅಂಕಗಳನ್ನು ಮಾತ್ರ ಇಟ್ಕೊಂಡಿಲ್ಲ ನಾವು. ವಿಚಾರಗಳೇನು ಅಂತೇಳಿದರೆ, ಒಂದು ಕಾಲದಲ್ಲಿ ಪೇಟಾ ಎಂಬ ಸಂಸ್ಥೆಯ ಮೂಲಕ ಕಂಬಳಕ್ಕೆ ನಿಷೇಧ ಬಂತು. ಎಲ್ಲ ಜಾತಿ, ಧರ್ಮ, ಪಕ್ಷವನ್ನು ಮೀರಿ ನಿಯೋಗಗಳು ತೆರಳಿ ಪೇಟಾ ಸಂಸ್ಥೆಯ ಬಗ್ಗೆ ಈ ಒಂದು ಕೋನವನ್ನು ಸಾಕಬೇಕಿದ್ರೆ, ಕೇವಲ ಒಂದು ಜತೆ ಅಲ್ಲ, ಒಂದು ಕೋನವನ್ನು ಸಾಕಬೇಕಿದ್ರೆ ಕಡಿಮೆಯಲ್ಲಿ 10 ರಿಂದ 12 ಲಕ್ಷ ಖರ್ಚಿದೆ. ಅದನ್ನು ಯಾವ ರೀತಿ ಮಕ್ಕಳಂತೆ ಪೋಷಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಪೇಟಾ ಸಂಸ್ಥೆಗೆ ಸರಿಯಾದ ರೀತಿಯಲ್ಲಿ ತಿಳಿಸುವಂಥ ಕೆಲಸಗಳಾಯಿತು. ಕಂಬಳ ನಿಷೇಧ ಇರುವಂಥ ಸಂದರ್ಭದಲ್ಲಿ ಕಂಬಳವನ್ನು ಮತ್ತೆ ಒಂದು ಈ ರೀತಿಯಲ್ಲಿ ಒಂದು ಯಾವ ರೀತಿ ಚೌಕಟ್ಟಿದೆ ಆ ರೀತಿಯಲ್ಲಿ ಮಾಡಬೇಕು ಎನ್ನುವಂಥದ್ದು ಕೂಡ ಬಂತು. ಈಗ ಕಂಬಳ ನಡೀತಾ ಇದೆ. ಕೇವಲ ಕೋಳಿ ಅಂಕ ಮಾತ್ರ ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಸಾಂಪ್ರದಾಯಿಕವಾಗಿ ಈಗ ದಕ್ಷಿಣ ಕನ್ನಡ ಬಿಟ್ಟು ಉತ್ತರ ಕನ್ನಡ ನೋಡೋದಾದರೆ ಕೆಂಡ ಆಯುವಂಥ ಒಂದು ಆಚರಣೆಗಳಿದೆ, ಅಣ್ಣಮ್ಮ, ಕೆಂಚಮ್ಮ, ಚೌಡಮ್ಮ ಪೂಜೆಗಳಿದೆ. ಇದೆಲ್ಲ ಬೇರೆ ಬೇರೆ ಆಚರಣೆ, ನಾವು ಅದರ ಬಗ್ಗೆ ಹೇಳುವಂಥದ್ದಲ್ಲ. ಈ ಹಿತರಕ್ಷಣಾ ವೇದಿಕೆ ಸ್ಪಷ್ಟವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ, ನಮ್ಮ ಸಂಪ್ರದಾಯದ ಪರ ಮಾತ್ರ ನಾವು ಮಾತಾಡ್ತೇವೆ. ಇವತ್ತು ಕೋಳಿ ಅಂಕದ ಬಗ್ಗೆ ನೀವು ಹೇಳಿದೆ, ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಇದು ಸ್ಪಷ್ಟ ಕೋಳಿ ಅಂಕಗಳು ಯಾವ ರೀತಿ ಆಗಬೇಕು ಅಂತ ಹೇಳಿದರೆ, ಜೂಜು ರಹಿತ ಕೋಳಿ ಅಂಕ ಆಗಬೇಕು. ದಕ್ಷಿಣ ಕನ್ನಡ ಕರಾವಳಿ ನಮ್ಮ ಈ ಭಾಗದಲ್ಲಿ ತುಳುನಾಡಿನಲ್ಲಿ ಜೂಜು ರಹಿತ ಕೋಳಿ ಅಂಕಗಳಾಗಬೇಕು. ಒಂದು ಕಾಲದಲ್ಲಿ ಗುತ್ತಿನ ಮನೆ ಮತ್ತು ಪ್ರತಿಷ್ಠಿತ ಮನೆತನಗಳ ಮಧ್ಯೆ ಈ ಕೋಳಿ ಅಂಕಗಳೆಲ್ಲ ನಡೀತಾ ಇತ್ತು ಅನ್ನುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣಗೌಡ ಇಡ್ಯಾಡಿ, ವಿವೇಕ್ ರೈ, ಚಂದ್ರಹಾಸ ಕೇಪು, ಶಿವಪ್ರಸಾದ್ ಪಡೀಲು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.